ಸುಮಾರು ನಾವು 26 ಜನನ ಚಾರ್ಜ್ ಆಫೀಸರ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮುಖ್ಯ ಚಾರ್ಜ್ ಆಫೀಸರ್ ಆಗಿರ್ತಾರೆ. ಅದರ ನಂತರ ನಾವು ಸುಮಾರು 4,271 ಅರ್ಬನ್ ಚಾರ್ಜಸ್ಸನ್ನು ನಾವು ಮಾಡಿದ್ದೇವೆ, ಬ್ಲಾಕ್ಸನ್ನು ಮಾಡಿದ್ದೇವೆ. ಮತ್ತು ಅದಕ್ಕೆ ಸೂಪರ್ವೈಸರ್ಗಳು ಸಹ ಇರ್ತಾರೆ. 734 ಸೂಪರ್ವೈಸರ್ಸ್ ಪ್ರತಿ 6 ಎನ್ಯುಮರೇಟರ್ಸ್ಗೆ ಒಬ್ಬರಂತೆ ಸಹ ಇರ್ತಾರೆ. ಸೊ ಇದು ನಮ್ಮ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಜನಗಣತಿ ವಿಷಯ. ಅದರಲ್ಲೂ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ನಾನು ಕೋರಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರಿಗೆ ಈ ಮೂಲಕ ಈಗಲೂ ಇವತ್ತೇ ನೀವು ಮಾಡಬಹುದು. ನಾನು ಈಗ ತಾನೇ ಸೆಲ್ಫ್ ಎನ್ಯುಮರೇಷನ್ ಕಾರ್ಯ ಮುಗಿಸಿ ಬಂದಿದ್ದೇನೆ. ಜಸ್ಟ್ ಲಾಗಿನ್ ಆಗಬೇಕು. ನಾನು ಈಗ ಆಲ್ರೆಡಿ ಹೇಳಿರೋ ವೆಬ್ಸೈಟ್ಗೆ se.census.gov.in ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಡಿ. ದೆನ್ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ. ನಿಮಗೆ ಕೆಲವು ಕ್ವಶನ್ಗಳನ್ನು ಕೇಳಲಾಗ್ತದೆ. ತುಂಬ ಸಿಂಪಲ್, ಸರಳವಾಗಿದೆ. ಯಾವುದೇ ದಾಖಲೆಗಳು ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ಮಾಡುವಾಗ ನಿಮ್ಮ ಲೊಕೇಶನನ್ನು ಮಾತ್ರ ಐಡೆಂಟಿಫೈ ಮಾಡುವಾಗ ಸ್ವಲ್ಪ ಟೆಕ್ನಿಕಲಿ ನೀವು ನಿಮ್ಮ ಲೊಕೇಶನ್ ಮೇಲೆ ಡಾಟಾವನ್ನೇ ಇದು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಮುಖ್ಯವಾಗಿ ನಿಮಗೆ ಇಲ್ಲಿ ಬೇಕಾಗಿದ್ದು ಪಿನ್ ನಂಬರ್ ಮಾತ್ರ ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಲೊಕೇಶನ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಸೊ ಹಾಗಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡುವ ಮುಂಚೆ ಪಿನ್ ನಂಬರನ್ನು ತಿಳ್ಕೊಂಡಿರಿ. ತಮ್ಮ ವಾಸಿಸುವ ಪ್ರದೇಶದ ಪೋಸ್ಟಲ್ ಪಿನ್ ಕೋಡ್ ನೀವು ಅದನ್ನು ನೀವು ತಿಳ್ಕೊಳ್ಳಿ. ಇಲ್ಲ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ನಿಯರ್ ಪೋಸ್ಟ್ ಇಲಾಖೆ ಅಥವಾ ನಿಮ್ಮ ಯಾವುದೇ ಒಂದು ಪೋಸ್ಟ್ ಅಧಿಕಾರಿ ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರು ಸಹ ನಿಮಗೆ ಗೊತ್ತಾಗ್ಬಿಡ್ತದೆ. ನಿಮ್ಮ ನಾವು ನಡೆಸ್ತೇವೆ. ಆ ರೀತಿಯಾಗಿ ಒಂದು ದಶಕಕ್ಕೆ 10 ವರ್ಷಗಳ ಹಿಂದೆ ಜನಗಣತಿಯನ್ನು ಸಹ ನಾವು ನಡೆಸ್ತಾ ಬಂದಿದ್ದೇವೆ. ಈಗ ಇಂದಿನ ಬಾರಿ 2011ರಲ್ಲಿ ಆದ ಜನಗಣತಿ ಈ ವರ್ಷ ಈಗ ಪ್ರಾರಂಭ ಆಗಿದೆ. ಅದರ ಪೂರ್ವ ಸಿದ್ಧತೆ ಕಾರ್ಯ ಈಗ ಬರದಿಂದ ನಡೀತಾ ಇದೆ. ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು, ದೇಶದ ಪ್ರಜೆಗಳು ತಮ್ಮ ಹಕ್ಕನ್ನು, ತಮ್ಮ ಮತದಾನವನ್ನು ಚಲಾಯಿಸುವುದರ ಮೂಲಕ ತಮ್ಮ ಕರ್ತವ್ಯವನ್ನು ಮೆರೀತಾರೆ. ಹಾಗೆ ಇಲ್ಲಿನೂ ಸಹ ನಮ್ಮ ಸೆನ್ಸಸ್ ಜನಗಣತಿ ಕಾಯ್ದೆ 1948ರ ಅಡಿಯಲ್ಲಿ ಇದು ಸಹ ಶಾಸನಬದ್ಧ ಒಂದು ಕರ್ತವ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರ ನಾಗರಿಕರ ಒಂದು ಕರ್ತವ್ಯವಾಗಿರ್ತದೆ ಜನಗಣತಿಗೆ ಸಹಕರಿಸುವುದು, ಸಂಪೂರ್ಣ ಮತ್ತು ಸ್ಪಷ್ಟ ಮಾಹಿತಿಯನ್ನು ನೀಡುವುದು. ಹಾಗಾಗಿ ಹಾಸನ ಜಿಲ್ಲೆಯೂ ಸಹ ಇದಕ್ಕೆ ಸಂಪೂರ್ಣ ತಯಾರಾಗಿದೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೌಸ್ ಲಿಸ್ಟಿಂಗ್ ನಾವು ಏನು ಹೇಳ್ತೇವೆ, ನಾವು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಏಪ್ರಿಲ್ 16 ಮೇ 15ರವರೆಗೆ ಈ ಕಾರ್ಯ ನಡೀತದೆ. ಹೌಸ್ ಲಿಸ್ಟಿಂಗ್ ಕಾರ್ಯ, ಮನೆ ಗಣತಿ ಕಾರ್ಯವನ್ನು ನಡೆಸಲಾಗ್ತದೆ. ಸೊ ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಕಾರ್ಯ ಈ ವರ್ಷ ನಾವು ಮಾಡಲಿಕ್ಕೆ ಹೊರಟಿರೋದು ಸೆಲ್ಫ್ ಎನ್ಯುಮರೇಷನ್ ಕಾರ್ಯವೂ ಸಹ ಈ ಮೂಲಕ ನಡೀತಾ ಇದೆ. ಏನದು ಸ್ವಯಂ ಮಾಹಿತಿಯನ್ನು ಸಲ್ಲಿಸುವುದು, ಸ್ವಯಂ ಗಣತಿ ಅಥವಾ ಸೆಲ್ಫ್ ಎನ್ಯುಮರೇಷನ್ ಕಾರ್ಯವೂ ಸಹ ಈಗ ಪ್ರಾರಂಭ ಆಗಿದೆ. ಅದು ಮೊದಲ ಬಾರಿಗೆ ಈ ಸರಿ ಜನಗಣತಿಯಲ್ಲಿ ಇದು ಸೆಲ್ಫ್ ಎನ್ಯುಮರೇಷನ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ನಾಗರಿಕರು ತಮ್ಮ ಸ್ವಯಂ ಎನ್ಯುಮರೇಷನ್ನ ತಾವೇ ಮಾಡಿಕೊಳ್ಳಬಹುದು. ಇದು ತುಂಬ ಸರಳ ಇದೆ. ಒಂದು ವೆಬ್ಸೈಟ್ ಅವರಿಗೆ ಹೋಗಬಹುದು, ಆ್ಯಪನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದು. ತುಂಬ ಸುಲಭ. se.census.gov.in ಅಂತ ಅವರು ಟೈಪ್ ಮಾಡಿದ್ರೆ ಗೂಗಲ್ ಅಥವಾ ಎನಿ ಸರ್ಚ್ ಇಂಜಿನಲ್ಲಿ, ಸೊ ಅದು ತುಂಬ ಓಪನ್ ಆಗ್ತದೆ. ಸೊ ಅಲ್ಲಿ ಅವರು OTPಯನ್ನು ಕೇಳ್ತಾರೆ. ಸೆಲ್ಫ್ ರಿಜಿಸ್ಟ್ರೇಷನ್ ಮೊದಲು ಮಾಡ್ಕೊಳ್ಬೇಕು, ನಂತರ OTP ಬರುತ್ತೆ. OTPಯಲ್ಲಿ ಕೆಲವು ಪ್ರಶ್ನೆಗಳನ್ನು, ಒಂದು 6 ಸೆಟ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ತುಂಬ ಸರಳ. ಕೆಲವೇ 10-15 ನಿಮಿಷದಲ್ಲಿ ಸಂಪೂರ್ಣ ಸೆಲ್ಫ್ ಎನ್ಯುಮರೇಷನನ್ನು ಮಾಡಿಕೊಂಡು ಅವರು ಸಬ್ಮಿಟ್ ಮಾಡ್ಬೋದು.